ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯ ಭರಾಟೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾಮಪತ್ರ ವಿ ಫಾರ್ಮ್ ಅನ್ನು ಇಟ್ಟು ಕುಟುಂಬ ಸಮೇತ ಅವರು ಪೂಜೆಯನ್ನ ಮಾಡಿರೋದು. ರಾಜ್ಯ ರಾಷ್ಟ್ರ ನಾಯಕರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮಾಜಿ ಸಚಿವ ಸಿದ್ದೇಶ್ವರ್ ಅವರ ಆಶೀರ್ವಾದ ಪಡೆದಿದ್ದಾರೆ ಶ್ರೀನಿವಾಸ್. ಇವತ್ತು ಬಿ ಫಾರ್ಮ್ ಅನ್ನ ಇಟ್ಕೊಂಡು ನಾಮಪತ್ರವನ್ನು ಸಲ್ಲಿಕೆ ಮಾಡೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀನಿವಾಸ್ ದಾಸಕರಿಯಪ್ಪನವರು ನಾಮಪತ್ರ ಸಲ್ಲಿಕೆಯ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. GM ಸಿದ್ದೇಶ್ವರ್ ಅವರ ಆಶೀರ್ವಾದವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬರೆದುಕೊಂಡಿದ್ದಾರೆ, ನನ್ನ ರಾಜಕೀಯ ಗುರುಗಳಾದಂತಹ GM ಸಿದ್ದೇಶ್ವರ್ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀನಿ ಅಂತ. ವಿವಿಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವುದನ್ನು ಗಮನಿಸ್ತಾ ಇದ್ದೀನಿ. ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಇವತ್ತು ನಾಮಪತ್ರ ಸಲ್ಲಿಕೆ. ಅದರ ಮೊದಲು ವಿವಿಧ ದೇವಾಲಯಗಳಿಗೆ, ಮುಖಂಡರುಗಳ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಕಲ್ಲೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರ ನಾಮಪತ್ರ ಸಲ್ಲಿಕೆ ಇವತ್ತು ಎಷ್ಟು ಗಂಟೆಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ? ಯಾವ್ಯಾವ ದೇವಾಲಯಗಳಿಗೆ ಭೇಟಿ ಕೊಟ್ಟರು? ಪ್ರವೀಣ್, ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಇಂದು ಬೆಳಗ್ಗೆನೆ ತಮ್ಮ ಕುಟುಂಬದ ಸಮೇತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಆನೆಕೊಂಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಗಡಿಮನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ನಗರ ದೇವತೆ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೂ ಸಹ ಭೇಟಿ ನೀಡಿ ಒಂದು ಪೂಜೆಯನ್ನ ಸಲ್ಲಿಸತಕ್ಕಂಥದ್ದು. ನಾಮಪತ್ರವನ್ನ ಇಟ್ಟು ಅವರು ಪೂಜೆಯನ್ನ ಸಲ್ಲಿಸಿ ದೇವರ ಒಂದು ಆಶೀರ್ವಾದವನ್ನ ಪಡೆದಿದ್ದಾರೆ. ಕುಟುಂಬ ಸಮೇತ ಇಂದು ಮತ್ತು ದೇವಸ್ಥಾನಕ್ಕೆ ತೆರಳಿ ಏನು ಒಂದು ನಾಮಪತ್ರವನ್ನು ಸಲ್ಲಿಸಿದ ನಂತರ ಬಿಜೆಪಿಯ ಕೇಂದ್ರ ಮಾಜಿ ಸಚಿವ GM ಸಿದ್ದೇಶ್ವರ್ ಅವರ ನಿವಾಸಕ್ಕೂ ತೆರಳಿ ಅವರ ಒಂದು ಆಶೀರ್ವಾದವನ್ನು ಸಹ ಪಡೆದರು. ಬೆಳಗ್ಗೆಯಿಂದನೇ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರೊಂದಿಗೆ ಈ ಬಾರಿ ಬಿಜೆಪಿ ಗೆಲುವು ಸಾಧಿಸಲು ದೇವರ ಒಂದು ಆಶೀರ್ವಾದವನ್ನ ಪಡೆದಿದ್ದಾರೆ. ನಂತರ ಈಗ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪಕ್ಷದ ಮುಖಂಡರು ನಾಯಕರೊಂದಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಒಂದು ಬೃಹತ್ ಮೆರವಣಿಗೆಗೆ ಒಂದು ಚಾಲನೆ ಸಿಗಲಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನ ಮಾಡಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಕ್ಟರ್ ಸರ್ಕಲ್, ಈ ರೀತಿಯಾಗಿ ಜಗಳೂರು ಮುಖ್ಯ ರಸ್ತೆ, ಇಲ್ಲೆಲ್ಲ ಒಂದು ಮೆರವಣಿಗೆಯನ್ನ ಮಾಡಿಕೊಂಡು ನಂತರ ಮಹಾನಗರ ಪಾಲಿಕೆಗೆ ತೆರಳುವಂತದ್ದು. ಸುಮಾರು ಮಧ್ಯಾಹ್ನ 2 ರಿಂದ 3 ಗಂಟೆಗೆ ಆ ಒಂದು ಚುನಾವಣಾ ಅಧಿಕಾರಿ ಕಚೇರಿಗೆ ತಲುಪುವ ಒಂದು ಸಾಧ್ಯತೆ ಇದೆ. ಸುಮಾರು ಸಾಕಷ್ಟು ಜನ ಬರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನು ಸಹ ಪಕ್ಷದ ಮುಖಂಡರು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೆರವಣಿಗೆಗೆ ಚಾಲನೆ ಸಿಗಲಿದೆ. ಮಧ್ಯಾಹ್ನ 2 ರಿಂದ 3 ಗಂಟೆ ಒಳಗೆ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಪ್ರವೀಣ್. ಓಕೆ ಕಲ್ಲೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.